ಸೊ ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ಅಪ್ಡೇಟ್ ಬಂದಿದೆ ಯೂಟ್ಯೂಬ್ ಕಡೆಯಿಂದ, ಒಂದು ಪಾಲಿಸಿ ಅಪ್ಡೇಟು. ಸೊ ಯಾರೆಲ್ಲರದ್ದು ಚಾನಲ್ ಮಾನಿಟೈಸೇಷನ್ ಆಗಿಲ್ಲ, ಈಗ ಮಾನಿಟೈಸೇಷನ್ ಆಗೋಕ್ಕಿದೆ, ಸೊ ಅವರೆಲ್ಲರೂ ತಿಳ್ಕೊಳ್ಳೇಬೇಕು ಏನು ಅಪ್ಡೇಟ್ ಬಂದಿದೆ ಅಂತ. ಸೊ ತುಂಬ ಇಂಪಾರ್ಟೆಂಟ್ ಅಪ್ಡೇಟು, ಇದೆಲ್ಲರೂ ತಿಳ್ಕೊಳ್ಳೇಬೇಕು. ಬೈ ಚಾನ್ಸ್ ನೀವು ಈ ಅಪ್ಡೇಟ್ ತಿಳ್ಕೊಂಡಿಲ್ಲ ಅಂದರೆ ಮುಂದಕ್ಕೆ ಹೋಗಿ ನಿಮ್ಮ ಚಾನಲ್ ರಿಜೆಕ್ಟ್ ಆಗೋ 100% ಚಾನ್ಸಸ್ ಇರುತ್ತೆ. ಸೊ ಯಾರ್ದೆಲ್ಲ ಚಾನಲ್ ಮಾನಿಟೈಸೇಷನ್ ಆಗಿಲ್ಲ, ಮುಂದಕ್ಕೆ ಮಾನಿಟೈಸೇಷನ್ ಆಗ್ತಿದೆ, ಸೊ ಅವರೆಲ್ಲರೂ ತಿಳ್ಕೊಳ್ಳಿ. ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ತಿಳ್ಕೊಳ್ಳಿ. ಓಕೆನಾ ಗೈಸ್, ಒಬ್ಬರಿಗೆ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್ ನೋಡಿ, ಈಗ ಮಾನಿಟೈಸೇಷನ್ಗೆ ತಗೊಂಡು 2 ಪಾರ್ಟಲ್ಲಿ ಡಿವೈಡ್ ಮಾಡಿದ್ದಾರೆ. ಒಂದು ಬಂದುಬಿಟ್ಟು 500 ಸಬ್ಸ್ಕ್ರೈಬ್ ಆಗಬೇಕು, ಇನ್ನೊಂದು 3000 ವಾಚ್ ಟೈಮ್ ಅವರ್ ಆಗಬೇಕು 365 ಡೇಸಲ್ಲಿ. ಇನ್ನೊಂದು ಏನು 4000 ವಾಚ್ ಟೈಮ್ ಅವರ್ ಆಗಬೇಕು, 1000 ಸಬ್ಸ್ಕ್ರೈಬರ್ ಆಗಬೇಕು 365 ಡೇಸಲ್ಲಿ. ಓಕೆನಾ, ಇಷ್ಟು 2 ಕ್ರೈಟೇರಿಯಾ ನೀವೇನಾದರೂ ಕಂಪ್ಲೀಟ್ ಆದರೆ ಏನಾಗುತ್ತೆ, ಡೈರೆಕ್ಟು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋ ಬಟನ್ ಏನಿರುತ್ತೆ ನಿಮ್ಮದು ಆನ್ ಆಗುತ್ತೆ. ಇಲ್ಲ ನೀವು ಶಾರ್ಟ್ ಮುಖಾಂತರನೂ ಏನಿದೆ ನಿಮ್ಮದು ಹಾಫ್ ಮಾನಿಟೈಸೇಷನ್ 3 ಮಿಲಿಯನಲ್ಲಿ 90 ಡೇಸಲ್ಲಿ ಕಂಪ್ಲೀಟ್ ಮಾಡಬೇಕು. ಇನ್ನು 10 ಮಿಲಿಯನ್ ವ್ಯೂಸ್ ಬಂದುಬಿಟ್ಟು 95 ಡೇಸಲ್ಲಿ ನೀವು ಕಂಪ್ಲೀಟ್ನ ಮಾಡಬೇಕು. ನೀವೇನಾದರೂ ಇದು ಕಂಪ್ಲೀಟ್ ಮಾಡಿದರೆ ನಿಮ್ಮದೇನಾಗುತ್ತೆ, ಚಾನಲ್ಲು ಫುಲ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕೆ ಬಟನ್ ಏನಿರುತ್ತೆ ಅದು ಆನ್ ಆಗುತ್ತೆ. ಆಮೇಲೆ ಏನಾಗುತ್ತೆ, ನಿಮ್ಮ ಚಾನಲ್ಲು ಅಂಡರ್ ರಿವ್ಯೂ ಅಲ್ಲಿ ಹೋಗುತ್ತೆ. ಅಂಡರ್ ರಿವ್ಯೂ ಅಲ್ಲಿ ಹೋದಾಗ ಏನೆಲ್ಲ ಅವ್ರು ಚೆಕ್ ಮಾಡ್ತಾರೆ, ಆಲ್ರೆಡಿ ನಿಮಗೆ ಗೊತ್ತಿದೆ ಏನೆಲ್ಲ ಚೆಕ್ ಮಾಡ್ತಾರೆ ಅಂತ. ಇದಕ್ಕೆ ಹೊಸದಾಗಿ ಇನ್ನೊಂದನ್ನ ಆ್ಯಡ್ ಮಾಡಿದ್ದಾರೆ, ಏನು ಚೆಕ್ ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ಓಕೆನಾ, ಏನಂತ. ಸೊ ಅಂಡರ್ ರಿವ್ಯೂ ಅಲ್ಲಿ ಹೋದಾಗ ಏನೆಲ್ಲ ಚೆಕ್ ಮಾಡ್ತಾರೆ, ನಮ್ಮದು ಮೆಟಾ ಡೇಟಾ ಆ್ಯಂಡ್ ನಮ್ಮದು ಥೀಮ್ ಅಂದರೆ ಏನು, ಲೈಕ್ ನಾವು ಯಾವುದ್ರ ಬಗ್ಗೆ ವೀಡಿಯೋಸ್ ಮಾಡ್ತಾಯಿದ್ದೀವಿ, ನಮ್ಮ ಬ್ಯಾನರ್ ಏನು ಹಾಕಿದ್ದೀವಿ, ಆ್ಯಂಡ್ ನಮ್ಮ ವೀಡಿಯೋಸಲ್ಲಿ ಥಂಬ್ನೇಲ್ ಯಾವುದ್ರ ಬಗ್ಗೆ ಇದೆ ಜಾಸ್ತಿ, ಇವನ್ನೆಲ್ಲ ಈ ಥೀಮ್ನ ನಮ್ಮದು ಚೆಕ್ ಮಾಡ್ತಾರೆ. ಆ್ಯಂಡ್ ಇನ್ನೊಂದೇನು ಚೆಕ್ ಮಾಡ್ತಾರೆ, ಲೇಟೆಸ್ಟ್ ವೀಡಿಯೋ ಚೆಕ್ ಮಾಡ್ತಾರೆ, ಪಾಪ್ಯುಲರ್ ವೀಡಿಯೋ ಚೆಕ್ ಮಾಡ್ತಾರೆ, ವಾಚ್ ಟೈಮ್ ಎಲ್ಲಿಂದ ಬಂತು ಅದು ಚೆಕ್ ಮಾಡ್ತಾರೆ, ಇವನ್ನೆಲ್ಲ ಚೆಕ್ ಮಾಡ್ತಾರೆ. ಡಿಸ್ಕ್ರಿಪ್ಷನು, ಟೈಟಲ್ಲು ಇವೆಲ್ಲ ಚೆಕ್ ಮಾಡ್ತಾರೆ. ಇದೇ ಬಂದುಬಿಟ್ಟು ಮಿಸ್ಲೀಡಿಂಗ್ ಮೆಟಾ ಡೇಟಾ ಏನಿದೆ ಅದಕ್ಕೆ ಚೆಕ್ ಮಾಡ್ತಾರೆ. ಓಕೆನಾ, ಸೊ ಇದೆಲ್ಲ ಚೆಕ್ ಮಾಡಾದಮೇಲೆ ಇನ್ನೊಂದನ್ನ ಆ್ಯಡ್ ಮಾಡಿದ್ದಾರೆ ಹೊಸ್ದಾಗಿ. ಇನ್ನೊಂದು ಏನಂದರೆ, ಸೊ ನಿಮ್ಮ ಡಿಸ್ಕ್ರಿಪ್ಷನಲ್ಲಿ ನಿಮ್ಮದು ಏನು ಡಿಸ್ಕ್ರಿಪ್ಷನ್ ಇರುತ್ತೆ ಅದರಲ್ಲಿ ನೀವು ಅಬೌಟ್ನ ಬರೆದಿರಬೇಕು. ಸೊ ಅಬೌಟ್ನ ಯಾರೆಲ್ಲ ಬರೆಯಲ್ಲ, ಸೊ ಅವ್ರಿಗೆ ಬರೆಯೋಕ್ಕೆ ಗೊತ್ತಿಲ್ಲ, ಸೊ ನಿಮಗೊಂದು ಸ್ಕ್ರೀನ್ಶಾಟ್ನ ನಾನು ಇಲ್ಲಿ ಹಾಕ್ತೀನಿ, ನೋಡ್ಕೊಳ್ಳಿ ಏನು ಅಬೌಟ್ ಸೆಕ್ಷನ್ ಎಲ್ಲಿ ಬರಿಬೇಕು ನಾವಂತ, ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಎಲ್ಲಿ ಬರೆಯೋದಂತನೂ ನೀವು ನೋಡ್ಕೋಬೋದು. ಓಕೆ, ಅಬೌಟ್ ಸೆಕ್ಷನಲ್ಲಿ ನೀವು ಬಂದುಬಿಟ್ಟು ಯಾವುದ್ರ ಬಗ್ಗೆ, ಯಾವ ವೀಡಿಯೋಸ್ ಬಗ್ಗೆ ನೀವು ನಾಲೆಜ್ ಕೊಡ್ತಾ ಇದ್ದೀರಾ, ಅಬೌಟ್ ಸೆಕ್ಷನ್ ಅದರಲ್ಲಿ ಸ್ವಲ್ಪನಾದರೂ ನೀವು ನಾಲೆಜ್ನ ಕೊಟ್ಟಿರಬೇಕು. ಆ್ಯಂಡ್ ನೀವು ಲಿಂಕ್ಸ್ ಏನೆಲ್ಲ ಹಾಕಿರ್ತಾರೆ ಅದನ್ನು ಕೂಡ ಅವರು ಚೆಕ್ ಮಾಡ್ತಾರೆ, ಏನೇನು ಲಿಂಕ್ಸ್ ನೀವೆಲ್ಲ ಹಾಕಿದ್ದೀರಾ, ಯಾವ್ಯಾವುದು ಸೋಷಲ್ ಮೀಡಿಯಾ ಲಿಂಕ್ಸ್ ನೀವೆಲ್ಲ ಹಾಕಿದ್ದೀರಾ, ಆ್ಯಂಡ್ ಅಬೌಟ್ ಸೆಕ್ಷನಲ್ಲಿ ಏನು ಬರೆದಿದ್ದೀರಾ. ಬೈ ಚಾನ್ಸ್ ನೀವು ಏನಾದರೂ ಬರೀದಲ್ಲೇ ಹಂಗೆ ಅಬೌಟ್ ಸೆಕ್ಷನ್ ಏನಾದರೂ ಬಿಟ್ಟರೆ ಅವ್ರು ಬಂದುಬಿಟ್ಟು ನಿಮ್ಮ ಚಾನಲ್ನ ರಿಜೆಕ್ಟ್ ಮಾಡ್ತಾರೆ. ಓಕೆನಾ, ಆ್ಯಂಡ್ ನೀವು ಬರೆದಿಲ್ಲ ಅಂದರೂ ರಿಜೆಕ್ಟ್ ಮಾಡ್ತಾರೆ, ಆ್ಯಂಡ್ ನೀವು ಕಾಪಿ ಪೇಸ್ಟ್ ಏನಾದರೂ ಮಾಡಿದ್ರೂ ರಿಜೆಕ್ಟ್ ಮಾಡ್ತಾರೆ. ಕಾಪಿ ಪೇಸ್ಟ್ ಅಂದರೆ ನೀವು ಬೇರೆ ಅವ್ರದ್ದು ಏನಾದರೂ ಅಬೌಟ್ ಸೆಕ್ಷನ್ನ ಕಾಪಿ ಮಾಡಿಬಿಟ್ಟು ಸೇಮ್ ಹೆಂಗಿದೆ ಹಾಗೆ ಏನಾದರೂ ನೀವು ನಿಮ್ಮದು ಏನು ಅಬೌಟ್ ಸೆಕ್ಷನ್ ಇದೆ ಅದರಲ್ಲಿ ನೀವೇನಾದರೂ ಹಾಕಿದರೆ ಅದರಿಂದನೂ ನೀವು ಏನಾಗುತ್ತೆ, ಅವ್ರ ಚಾನಲ್ನ ರಿಜೆಕ್ಟ್ ಮಾಡ್ತಾರೆ, ಮಾನಿಟೈಸೇಷನ್ ಮಾಡ್ಕೊಳ್ಳಲ್ಲ. ಯಾಕಂದರೆ ಆಲ್ರೆಡಿ ಅಪ್ಲೋಡ್ ಆಗಿದೆ ಆ ಅಬೌಟ್ ಸೆಕ್ಷನು ಅಲ್ಗರಿದಮಲ್ಲಿ. ಸೊ ಅದೇ ಥರ ಸೇಮ್ ನೀವು ಹಾಕಿದರೆ ಅವ್ರು ಏನು ಮಾಡ್ತಾರೆ, ರಿಜೆಕ್ಟ್ ಮಾಡ್ತಾರೆ. ಸೊ ಅಬೌಟ್ ಸೆಕ್ಷನ್ನು ಯೋಚನೆ ಮಾಡಿ ಹಾಕಿ, ಬೇರೆಯವ್ರದ್ದು ಕಾಪಿ ಮಾಡಿ ಹಾಕಬೇಡಿ. ವಿಡಿಯೋ ಬಗ್ಗೆ ಏನು ಮಾಡಿದ್ದೀರ ಅದನ್ನೇ ಹಾಕ್ಬೋದು, ಇಲ್ಲ ಬೇರೆ ನಿಮಗೆ ಏನು ಅನಿಸುತ್ತೆ ಅದು ಹಾಕ್ಬೋದು, ಬಟ್ ಬೇರೆಯವ್ರದ್ದು ಕಾಪಿ ಮಾಡೋಂಗಿಲ್ಲ. ಆ್ಯಂಡ್ ಇನ್ನೊಂದು ಮೇಯ್ನಾಗಿ ಏನು, ನೀವು ಖಾಲಿನ ಬಿಡೋಂಗಿಲ್ಲ. ಅಬೌಟ್ ಸೆಕ್ಷನಲ್ಲಿ ಏನಾದರೂ ಬರೆದು ಇರಲೇಬೇಕು, ಆ್ಯಂಡ್ ಖಾಲಿ ಬಿಡೋಂಗಿಲ್ಲ, ಬೇರೆಯವ್ರದ್ದು ಕಾಪಿ ಮಾಡೋಂಗಿಲ್ಲ. ಓಕೆನಾ, ಇದೇ ಹೊಸ ಅಪ್ಡೇಟ್ ಬಂದು ಆ್ಯಡ್ ಆಗಿರೋದು ಅಬೌಟ್ ಸೆಕ್ಷನ್ದು. ಓಕೆನಾ, ಸೊ ಯಾರೆಲ್ಲರಿಗೂ ಗೊತ್ತಿರಲಿಲ್ಲ, ಈಗ ತಿಳ್ಕೊಳ್ಳಿ. ಗೊತ್ತಿದೆಯಲ್ಲ, ಗೊತ್ತಾಯ್ತಲ್ಲ, ಈಗ ನಾನು ಹೇಳ್ಕೊಟ್ನಲ್ಲ ನಿಮಗೆ ಅಬೌಟ್ ಸೆಕ್ಷನಲ್ಲಿ ಬರಿಬೇಕು ಅಂತ. ಸೊ ನಿಮ್ಮ ವಿಡಿಯೋ ಬಗ್ಗೆನೇ ಬರೀರಿ. ಬೈ ಚಾನ್ಸ್ ನಿಮಗೆ ಗೊತ್ತಿಲ್ಲ ಅಂದರೆ ನನಗೆ ಕೇಳಿ, ನಾನು ಹೇಳ್ಕೊಡ್ತೀನಿ. ನಿಮ್ಮ ಚಾನಲ್ನ ಚೆಕ್ ಮಾಡಿಬಿಟ್ಟು ಅದರ ರಿಲೇಟೆಡ್ ಅಬೌಟ್ ಸೆಕ್ಷನ್ನ ನಾನು ನಿಮಗೆ ಬರೆದುಬಿಟ್ಟು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತೀನಿ, ನೀವು ಬೇಕಿದ್ದರೆ ಬರ್ಕೋಬೋದು ಅದನ್ನೇ. ಓಕೆನಾ, ಸೊ ನಿಮಗೆ ಬರೆಯೋಕ್ಕೆ ಗೊತ್ತಿಲ್ಲ ಅಂದರೂ ಏನಾದರೂ ಒಂದು ಅಟ್ಲೀಸ್ಟ್ ಬೇರೆ ಏನಾದರೂ ಸಿಂಪಲ್ ಆಗಿರೋದನ್ನು ನೀವು ಬರಿಬೋದು. ವರ್ಡ್ಸ್ ಹಾಯ್, ಹೆಲೋ ಫ್ರೆಂಡ್ಸ್ ಆ ಥರ ಏನಾದರೂ ನೀವು ಬರಿಬೋದು. ಓಕೆನಾ, ಸೊ ಹೇ ಎವ್ರಿವನ್ ಅಂತಲೂ ಬರಿಬೋದು. ಓಕೆನಾ ಗೈಸ್. ಆ್ಯಂಡ್ ಗೈಸ್, ಇನ್ನೊಂದು ಮೇಯ್ನಾಗಿ ಏನಂದರೆ, ನಾನು ಇನ್ನೊಂದು ಸಲ ನಿಮ್ಗೆ ಹೇಳಿಬಿಡ್ತೀನಿ ಏನಂದರೆ, ಸೊ ವಾಚ್ ಟೈಮ್ ನೀವೇನಾದರೂ ತಪ್ಪು ರೀತಿಯಲ್ಲಿ ಏನಾದರೂ ಗೇನ್ ಮಾಡ್ತಾಯಿದ್ರೆ ಸೊ ಇವತ್ತಿಗೆ ನಿಲ್ಲಿಸಿ. ಆ ಥರ ಏನಾದರೂ ಗೇನ್ ಮಾಡ್ತಿದ್ರೆ ಈಗ ಪಾಲಿಸಿ ಬಂದುಬಿಟ್ಟು
ತುಂಬ ಸ್ಟ್ರಾಂಗ್ ಇದೆ. ಸ್ಟ್ರಾಂಗ್ ಇರೋ ಕಾರಣದಿಂದ ಏನಾಗುತ್ತೆ, ನಿಮ್ಮದು ಅಂಡರ್ ರಿವ್ಯೂ ಅಲ್ಲಿ ಹೋಗುತ್ತಲ್ಲ ಮಾನಿಟೈಸೇಷನ್ದು, ಅವ್ರದ್ದು ಏನು ಚೆಕ್ ಮಾಡ್ತಾರಲ್ಲ, ನಿಮ್ಮದು ಅಂಡರ್ ರಿವ್ಯೂ ಅಲ್ಲಿ ಹೋಗುತ್ತಲ್ಲ ನಿಮ್ಮ ಚಾನಲು, ಆಗ ಒಂದೊಂದು ಪಾಯಿಂಟ್ಸ್ನ ಅವ್ರು ಕ್ಲಿಯರಾಗಿ ಚೆಕ್ ಮಾಡ್ತಾರೆ. ಯಾಕಂದರೆ ಈಗ ತುಂಬ ಜನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾರಲ್ಲ, ಆ ಕಾರಣದಿಂದ ಅವರು ಏನು ಮಾಡ್ತಿದ್ದಾರೆ, ಅಂಡರ್ ರಿವ್ಯೂ ಅಲ್ಲಿ ಚೆಕ್ ಮಾಡಿ ಒಂದೊಂದು ಪಾಯಿಂಟ್ಸ್ನು ಅವರು ಕ್ಲಿಯರಾಗಿ ಚೆಕ್ ಮಾಡ್ತಾರೆ. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಯಾವುದೇ ನೀವು ರಿಯೂಸ್ ಕಾಂಟೆಂಟು ಹಾಕಬಾರ್ದು. ಡುಪ್ಲಿಕೇಟ್ ಕಾಂಟೆಂಟು ನೀವು ಹಾಕಿದ್ರೇನು ಅವ್ರು ಏನು ಮಾಡ್ತಾರೆ, ನಿಮ್ಮ ಚಾನಲ್ನ ರಿಜೆಕ್ಟ್ ಮಾಡ್ತಾರೆ. ಡುಪ್ಲಿಕೇಟ್ ಕಾಂಟೆಂಟ್ ಅಂದರೆ ಏನು, ಈಗ ನೀವು ಹಾಕಿದ್ದೇ ವಿಡಿಯೋ ಹಾಕಿದರೆ ಏನಾದರೂ ಅದನ್ನೇ ಡುಪ್ಲಿಕೇಟ್ ಕಾಂಟೆಂಟು, ರಿಯೂಸ್ ಕಾಂಟೆಂಟ್ ಏನಂತಾರೆ ಅದು, ಓಕೆನಾ. ಸೊ ನೀವು ಹಾಕಿದ್ದೇ ವಿಡಿಯೋನ ಹಾಕಬಾರ್ದು. ಕ್ಲೀನಾಗಿ ಅವ್ರು ಚೆಕ್ ಮಾಡ್ತಾರೆ. ಚೆಕ್ ಮಾಡಿದಾಗ ಅವ್ರು ಕಂಡು ಹಿಡಿದು ಬಿಡ್ತಾರೆ, ಬೇಗ ಕ್ಯಾಚ್ ಮಾಡಿಬಿಡ್ತಾರೆ. ಆಗೇನು ಮಾಡ್ತಾರೆ, ನಿಮಗೆ ಮೇಲ್ನ ಕಳಿಸ್ಬಿಡ್ತಾರೆ. ಓಕೆನಾ ಗೈಸ್. ಸೊ ಮೇಲ್ನ ಕಳಿಸಿದಾಗ ಏನಾಗುತ್ತೆ, ನಿಮ್ಮ ಚಾನಲ್ ಏನಾಗುತ್ತೆ, ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡೋಕ್ಕಾದ್ರೂ ಹೇಳ್ತಾರೆ ಅವರು. 90 ಡೇಸ್ ಟೈಮ್ ಕೊಡ್ತಾರೆ. 90 ಡೇಸ್ವರೆಗೂ ನೀವು ಏನು ಮಾಡ್ತೀರಾ, 3 ತಿಂಗಳವರೆಗೂ ನೀವು ವೆಯ್ಟ್ ಮಾಡಬೇಕು ಮತ್ತು ರೀಅಪ್ಲೈ ಮಾಡೋಕ್ಕೆ ಮಾನಿಟೈಸೇಷನ್ನ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಬೇಡಿ. ಫಸ್ಟೇ ನೀವು ಸ್ಟಾರ್ಟಿಂಗಲ್ಲೇ ಚಾನಲ್ ಏನು ಮಾನಿಟೈಸೇಷನ್ಗೆ ಕಳಿಸ್ತೀರಾ, ನಿಮ್ಮ ರಿವ್ಯೂಗೆ ಏನು ಕಳಿಸ್ತೀರಾ ನಿಮ್ಮ ಚಾನಲು, ಅದಕ್ಕಿಂತ ಮುಂಚೆನೇ ಎಲ್ಲ ಕ್ಲೀನಾಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಚಾನಲಲ್ಲಿ ಅಬೌಟ್ ಸೆಕ್ಷನು, ಡಿಸ್ಕ್ರಿಪ್ಷನು, ಲಿಂಕ್ಸು ಇವೆಲ್ಲ ಚೆಕ್ ಮಾಡ್ಕೊಳ್ಳಿ. ಓಕೆನಾ. ಚೆಕ್ ಮಾಡ್ಕೊಂಡು ಆಮೇಲೆ ನೀವು ರಿವ್ಯೂಗೆ ನಿಮ್ಮ ಚಾನಲ್ಗೆ ಅಕ್ಸೆಪ್ಟ್ ಮಾಡಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನಿರುತ್ತೆ ಅದನ್ನು ಅಕ್ಸೆಪ್ಟ್ ಮಾಡಿಬಿಟ್ಟು ಆಮೇಲೆ ನೀವು ರಿವ್ಯೂಗೆ ಕಳಿಸಿ ನಿಮ್ಮ ಚಾನಲ್. ಓಕೆನಾ ಗೈಸ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಬೈ ಗೈಸ್.